ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ನಮ್ಮ ಜ್ಯೋತಿಷ್ಯ ಸಂಜೀವಿನಿ ಚಾನಲ್ಗೆ ಆತ್ಮೀಯ ಸ್ವಾಗತ. ದಿನಾಂಕ 5/10/2025 ದಿನ ಭವಿಷ್ಯ. ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿರಿ. ಪ್ರಥಮತಃ ಮೇಷರಾಶಿಯನ್ನು ನೋಡುವುದಾದರೆ, ಈ ದಿನ ನಿಮ್ಮ ಉತ್ಸಾಹದ ಮಟ್ಟ ಹೆಚ್ಚಾಗಿರುತ್ತದೆ. ಹೊಸ ಕೆಲಸದ ಪ್ರಾರಂಭಕ್ಕೆ ಇದು ಉತ್ತಮ ಸಮಯ. ಹಳೆಯ ವಿವಾದಗಳು ನಿಧಾನವಾಗಿ ಬಗೆಹರಿಯಬಹುದು. ಸ್ನೇಹಿತರಿಂದ ಸಹಕಾರ ಸಿಗಲಿದೆ. ವೃತ್ತಿಜೀವನದಲ್ಲಿ ಪ್ರಗತಿಯ ಸುಳಿವನ್ನು ಕಾಣಬಹುದು. ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ನೀಡುವುದು ಉತ್ತಮ. ಸಂಜೆ ವೇಳೆ ವಿಶ್ರಾಂತಿಯನ್ನು ಪಡೆದರೆ ಉತ್ತಮ. ಇನ್ನು ವೃಷಭ ರಾಶಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಿ. ಅನಗತ್ಯ ಖರ್ಚುಗಳನ್ನು ತಡೆದರೆ ಲಾಭವಾಗುತ್ತದೆ. ಕುಟುಂಬ ಸದಸ್ಯರ ಅಭಿಪ್ರಾಯ ಕೇಳಿ ನಿರ್ಧಾರ ತೆಗೆದುಕೊಳ್ಳಿ. ಹೊಸ ಹೂಡಿಕೆಗಳ ಕುರಿತು ಯೋಚನೆ ಬರಬಹುದು. ಉದ್ಯೋಗದಲ್ಲಿ ಒತ್ತಡ ಇದ್ದರೂ ನಿಮಗೆ ಅದನ್ನು ನಿಭಾಯಿಸುವ ಶಕ್ತಿ ಇದೆ. ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ದಿನದ ಕೊನೆಯಲ್ಲಿ ಶಾಂತಿ ಸಿಗಲಿದೆ. ಇನ್ನು ಮಿಥುನ ರಾಶಿ. ಮಿತ್ರರೊಂದಿಗೆ ಪ್ರಮುಖ ಚರ್ಚೆಗಳು ನಡೆಯಬಹುದು. ಕೆಲಸದಲ್ಲಿ ಹೊಸ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ. ನಿಮ್ಮ ಮಾತುಗಳಿಂದ ಇತರರನ್ನು ಪ್ರಭಾವಿಸಲು ಸಾಧ್ಯವಾಗುತ್ತದೆ. ಹಣಕಾಸಿನ ಲಾಭದ ಸೂಚನೆಗಳು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಕುಟುಂಬದಲ್ಲಿ ಎಲ್ಲರೂ ನಿಮ್ಮ ಸಲಹೆಯನ್ನು ಕೇಳಬಹುದು. ಆರೋಗ್ಯದಲ್ಲಿ ಚಿಕ್ಕ ಬದಲಾವಣೆಗಳನ್ನು ಕಾಣಬಹುದು. ಆತ್ಮೀಯರೊಂದಿಗೆ ಸಣ್ಣ ಪ್ರಯಾಣ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಸಂತೋಷದ ದಿನ. ಇನ್ನು ಕಟಕ ರಾಶಿ. ಹಳೆಯ ನೆನಪುಗಳು ಮನಸ್ಸಿಗೆ ಬಂದು ಮನಸ್ಸು ಮೃದುಗೊಳ್ಳಬಹುದು. ವೃತ್ತಿಯಲ್ಲಿ ನಿಮ್ಮ ಪರಿಶ್ರಮ ಫಲ ನೀಡಬಹುದು. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಕುಟುಂಬದವರ ಸಹಕಾರದಿಂದ ಸಮಸ್ಯೆ ನಿವಾರಣೆ ಸಾಧ್ಯ. ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಧ್ಯಾನ ಮತ್ತು ಪ್ರಾರ್ಥನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಸಂಜೆ ಸಮಯ ವಿಶ್ರಾಂತಿಗೆ ಯೋಗ್ಯ. ತಾಳ್ಮೆಯಿಂದ ಇದ್ದರೆ ಫಲ ಕಾಣುವಿರಿ. ಇನ್ನು ಸಿಂಹರಾಶಿ. ನೀವು ಇಂದು ಧೈರ್ಯ ಮತ್ತು ನಂಬಿಕೆಯೊಂದಿಗೆ ಕಾರ್ಯನಿರ್ವಹಿಸುತ್ತೀರಿ. ಹಿರಿಯರಿಂದ ಮೆಚ್ಚುಗೆ ಸಿಗುತ್ತದೆ. ಹೊಸ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹಣದ ವಿಚಾರದಲ್ಲಿ ಜಾಗರೂಕತೆ ಅಗತ್ಯ. ಆರೋಗ್ಯದಲ್ಲಿ ಶ್ರಮದ ಪರಿಣಾಮ ಕಾಣಬಹುದು. ಸ್ನೇಹಿತರಿಂದ ಸಹಾಯ ಸಿಗಬಹುದು. ನಿಮ್ಮ ಮಾತುಗಳು ಇತರರಿಗೆ ಪ್ರೇರಣೆಯಾಗಬಹುದು. ದಿನದ ಕೊನೆಯಲ್ಲಿ ಸಂತೃಪ್ತಿ ಸಿಗಲಿದೆ. ಇನ್ನು ಕನ್ಯಾ ರಾಶಿ. ಇಂದು ಕೆಲಸದಲ್ಲಿ ಕೇಂದ್ರೀಕರಣ ಅಗತ್ಯ. ಸಣ್ಣ ತಪ್ಪುಗಳು ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯಗಳಲ್ಲಿ ಉತ್ತಮ ಬದಲಾವಣೆ. ಹಳೆಯ ಸಾಲಗಳ ವಿಚಾರ ಬಗೆಹರಿಯಬಹುದು. ಆತ್ಮೀಯರೊಂದಿಗೆ ಮಾತುಕತೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಪ್ರಯಾಣದ ಅವಕಾಶ ಎದುರಾಗಬಹುದು. ನಿಮ್ಮ ಯೋಜನೆಗೆ ಹೊಸ ದಾರಿ ಸಿಗುತ್ತದೆ. ದಿನದ ಮಧ್ಯಾಹ್ನದ ನಂತರ ಉತ್ಸಾಹ ಹೆಚ್ಚಾಗುತ್ತದೆ. ಇನ್ನು ತುಲಾರಾಶಿ. ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ಫಲ ಉತ್ತಮ. ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ಸಹಕಾರಿ. ಮನೆ ವ್ಯವಹಾರದಲ್ಲಿ ಶಾಂತಿಯುತ ನಿರ್ವಹಣೆ ಅಗತ್ಯ. ಹಣದ ವಿಚಾರದಲ್ಲಿ ಮಧ್ಯಮ ಫಲ. ಪ್ರೀತಿಯಲ್ಲಿ ಚಿಕ್ಕ ಸಿಹಿ ಕ್ಷಣಗಳು ಎದುರಾಗಬಹುದು. ಆತ್ಮವಿಶ್ವಾಸದಿಂದ ನಡೆದುಕೊಂಡರೆ ದಿನ ಉತ್ತಮವಾಗುತ್ತದೆ. ಸಂಜೆ ಸಮಯ ಮನೋರಂಜನೆಗೆ ಸೂಕ್ತ. ಇನ್ನು ವೃಶ್ಚಿಕ ರಾಶಿ. ಇಂದು ನಿಮ್ಮ ಸ್ವಭಾವ ಕೆಲವರಿಗೆ ಕುತೂಹಲಕಾರಿ ಆಗಬಹುದು. ಹೊಸ ಯೋಜನೆಗಳು ಮನಸ್ಸಿಗೆ ಉತ್ಸಾಹ ನೀಡುತ್ತದೆ.
ಕೆಲಸದಲ್ಲಿ ಪ್ರಗತಿ ಕಾಣಬಹುದು. ಹಣದ ವಿಷಯದಲ್ಲಿ ಶ್ರದ್ಧೆ ಅಗತ್ಯ. ಕುಟುಂಬದವರ ಅಭಿಪ್ರಾಯ ಗೌರವಿಸಿ. ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಧೈರ್ಯದಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ. ದಿನದ ಕೊನೆಯಲ್ಲಿ ಸಂತೃಪ್ತಿಯನ್ನು ಅನುಭವಿಸುವಿರಿ. ಇನ್ನು ಧನುರಾಶಿ, ಪ್ರಯಾಣ ಅಥವಾ ಹೊಸ ಸ್ಥಳ ಭೇಟಿ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಹೊಸ ಯೋಚನೆಗಳು ಮೂಡುತ್ತವೆ. ಕೆಲಸದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಸುದ್ದಿ ಸಿಗಬಹುದು. ಸ್ನೇಹಿತರಿಂದ ಬೆಂಬಲ ದೊರೆಯುತ್ತದೆ. ಆತ್ಮೀಯರೊಂದಿಗೆ ಸಮಯ ಕಳೆಯಿರಿ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ದಿನದ ಕೊನೆಗೆ ಉತ್ಸಾಹ ತುಂಬಿದ ಮನಸ್ಥಿತಿಯನ್ನು ತಾವು ಹೊಂದುವಿರಿ. ಇನ್ನು ಮಕರ ರಾಶಿ, ನಿಮ್ಮ ಪರಿಶ್ರಮ ಇಂದು ಫಲ ನೀಡುತ್ತದೆ. ಹಿರಿಯರಿಂದ ಮೆಚ್ಚುಗೆ ಸಿಗುತ್ತದೆ. ಹಣಕಾಸಿನ ಲಾಭದ ಸಾಧ್ಯತೆ ಹೆಚ್ಚು. ಹಳೆಯ ಕೆಲಸಗಳು ಮುಗಿಯುವ ಸೂಚನೆ. ಕುಟುಂಬದಲ್ಲಿ ಸಂತೋಷದಿಂದ ಕಳೆಯಿರಿ. ಆರೋಗ್ಯ ಉತ್ತಮವಾಗುತ್ತದೆ. ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದರೆ ಯಶಸ್ಸು ನಿಮ್ಮದೇ. ದಿನ ತುಂಬ ಫಲಪ್ರದ. ಕುಂಭರಾಶಿ, ಇಂದು ನಿಮ್ಮ ಕಲ್ಪನೆ ಮತ್ತು ಕ್ರಿಯಾಶೀಲತೆ ಹೆಚ್ಚುತ್ತದೆ. ಹೊಸ ಯೋಚನೆಗಳಿಂದ ಕೆಲಸದಲ್ಲಿ ಬದಲಾವಣೆ ತರಬಹುದು. ಹಣಕಾಸಿನ ದೃಷ್ಟಿಯಿಂದ ಮಧ್ಯಮ ಫಲ. ಆತ್ಮೀಯರೊಂದಿಗೆ ಮಾತುಕತೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಹಳೆಯ ಗೆಳೆಯರನ್ನು ಮತ್ತೆ ಭೇಟಿಯಾಗುವ ಸಾಧ್ಯತೆ. ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಎದುರಾಗಬಹುದು. ದಿನದ ಕೊನೆಗೆ ಉತ್ತಮ ವಾತಾವರಣ. ಇನ್ನು ಮೀನರಾಶಿ, ಮನಸ್ಸು ಇಂದು ಸೃಜನಾತ್ಮಕವಾಗಿರುತ್ತದೆ. ಕಲೆ ಅಥವಾ ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಕೆಲಸದಲ್ಲಿ ಹೊಸ ಉತ್ಸಾಹ ಕಾಣಬಹುದು. ಹಣದ ವಿಚಾರದಲ್ಲಿ ಸ್ಥಿರತೆ ಸಿಗುತ್ತದೆ. ಕುಟುಂಬದವರ ಸಹಕಾರ ನಿಮ್ಮನ್ನು ಪ್ರೇರೇಪಿಸುತ್ತದೆ. ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ. ಆರೋಗ್ಯದಲ್ಲಿ ಚಿಕ್ಕ ಸುಧಾರಣೆ. ದಿನದ ಕೊನೆಗೆ ಮನಸ್ಸಿಗೆ ತೃಪ್ತಿ ಸಿಗುತ್ತದೆ. ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನನ್ನು ಒತ್ತಿರಿ. ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಿ.